ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದ ತಕ್ಷಣ ನಂಗೆ ಅಳು ಬರ್ತಿತ್ತು. ಏನಪ್ಪ ಸಮಾಚಾರ ಅಂತಂದ್ರೆ ನಮ್ಮ ಅತ್ತಿಗೆ ಮತ್ತೆ ನಮ್ಮ ಅಣ್ಣ ಬಾಗ್ಲುಕೋಟೆಗೆ ಹೋಗ್ತಿದ್ರು. ಅವ್ರು ಬಾಗ್ಲುಕೋಟೆಗೆ ಹೋದ್ರೆ ಇವ್ನ್ಯಾಕೆ ಬೇಜಾರಾಗ್ತಾವನೆ ಅಂತ ಯೋಚನೆ ಮಾಡ್ತಿದ್ದೀರಾ? ಅವ್ರ ಜೊತೆ ನನ್ನ ಪ್ರೀತಿ ಪಡ್ನಿ ಕೂಡ ಹೋಗ್ತಾ ಇದ್ಲು. ಅದಾದ್ಮೇಲೆ ನಮ್ಮ ರೀಲ್ ಪಾರ್ಟ್ನರ್ ನಮ್ಮ ಅತ್ತಿಗೆ ಕೂಡ ಹೋಗ್ತಾ ಇದ್ರು. ಅದು ಇನ್ನೂ ತುಂಬಾ ಬೇಜಾರಾಗಿದ್ದು ನನಗೆ. ಹೋಗೋಕ್ಕೂ ಮುಂಚೆ ಅತ್ತಿಗೆ ಮತ್ತೆ ಪಡ್ನಿ ಅಮ್ಮನ ಆಶೀರ್ವಾದ ತಗೊಂತ ಇದ್ರು. ನಮ್ಮ ಅತ್ತಿಗೆ ಏನೋ ಕರೆಕ್ಟಾಗಿ ತಗೊಂಡ್ರು. ನಮ್ಮ ಪಡ್ನಿನ ಆಶೀರ್ವಾದ ತಗೋ ಅಂತಂದ್ರೆ ಕಪ್ಪೆಜಿಗಿತಾನೆ ಮಾಡ್ಬಿಟ್ಲು. ಅದಾದ್ಮೇಲೆ ಮನೆಯವ್ರಿಗೆಲ್ಲ ಬಾಯ್ ಹೇಳ್ಬಿಟ್ಟು ಕಾರ್ ಎತ್ಕೊಂಡು ನಾವು ಹೋಗಿದ್ದೆ ಸ್ಟೇಷನ್ ಕಡೆಗೆ. ಸ್ಟೇಷನ್ಗೆ ಬಂದು ಟ್ರೈನ್ ಟಿಕೆಟ್ ತಗೊಂಡು ವೆಯ್ಟ್ ಮಾಡ್ತಾ ಇದ್ದೋ. ಟ್ರೈನ್ ಬರಕ್ಕೆ ಇನ್ನ ಹಾಫ್ ಅನ್ ಅವರ್ ಟೈಮ್ ಇತ್ತು. ಅದಕ್ಕೆ ಅಲ್ಲೇ ಸ್ಟೇಷನ್ ಅಲ್ಲಿ ಕುತ್ಕೊಂಡು ಸ್ವಲ್ಪ ಅರಟೆ ಹೊಡಿತಾ ಇತ್ತು. ಅವರೆಲ್ಲರೂ ಟ್ರೈನ್ಗೆ ಹಚ್ಬಿಟ್ಟು ಹ್ಯಾಪಿ ಜರ್ನಿ ಅಂತ ವಿಶ್ ಮಾಡ್ಬಿಟ್ಟು ನಾನು ಮನೆ ಕಡೆಗೆ ಹೋಗೋ ಟೈಮ್ ಬಂದೇ ಬಿಡ್ತು. ಸ್ಟಾರ್ಟ್ ಮಾಡೋಣ. ಓಕೆ, ಲೆಟ್ಸ್ ಗೋ. ಹಾಯ್ ಗಾಯ್ಸ್, ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಸಮಾಚಾರ ಅಂತಂದ್ರೆ, ನಮ್ಮ ಅತ್ತಿಗೆಯವರು ನಮ್ಮನ್ನೆಲ್ಲ ಬಿಟ್ಬಿಟ್ಟು ಒಂದು ವಾರ ಬಾಗಲಕೋಟೆಗೆ ಹೋಗ್ತಾವ್ರೆ ಗಾಯ್ಸ್. ನನಗೆ ನಮ್ಮ ಅತ್ತಿಗೆ ಹೋಯ್ತಾ ಇರೋದು ಏನೂ ಬೇಜಾರಿಲ್ಲ. ಇವಳನ್ನ ಬಿಟ್ಬಿಟ್ಟು ಹೋಗ್ಬೇಕಲ್ಲ, ಅದು ಬೇಜಾರು. ಒಂದು ವಾರ ಬಿಟ್ಬಿಟ್ಟು ಹೋಗ್ತಾ ಇದ್ದೀಯ ನೀನು. ಒಂದು ವಾರ ನನ್ನ ಬಿಟ್ಬಿಟ್ಟು ಹೋಗ್ತಾವಳೆ. ಸೊ ಇಲ್ಲ, ನಾನು ಸುಮ್ಮನೆ ತಮಾಷೆ ಮಾಡಿದ್ದು. ನಮ್ಮ ಅತ್ತಿಗೆಯವ್ರ ಮನೇಲಿ ಇಲ್ಲ ಅಂತಂದ್ರೆ ಬಿಕ್ಕೋ ಅನ್ನಿಸ್ತಾ ಇರ್ತದೆ ಮನೆ. ಇಬ್ರು ಇರ್ಬೇಕು ಮನೇಲಿ. ಸೊ ಈಗ ಬಾಗಲಕೋಟೆಗೆ ಅವ್ರದ್ದು ಫ್ರೆಂಡ್ ಮ್ಯಾರೇಜ್ ಇದೆ. ನಮ್ಮ ಅತ್ತಿಗೆ ಮದುವೆಗೆ ಮತ್ತು ಅವ್ರ ಎಂಗೇಜ್ಮೆಂಟ್ಗೆ ಅಂತ ಮೂರು ದಿನ ಮುಂಚೆನೇ ಬಂದಿದ್ರು ಅವರೆಲ್ಲ. ಸೊ ಇವರು 2 ದಿನ ಮುಂಚೆ ಹೋಗ್ತಾವ್ರೆ. ಮದುವೆ ಇರೋದು ಆ್ಯಕ್ಚುಲಿ ಗುರುವಾರ. ಸೊ ಇವರು ಇವತ್ತು ನೈಟು ಟ್ರೈನ್ ಹತ್ತುತ್ತಾರೆ. ಇವತ್ತು ನೈಟು ಅಂತಂದರೆ ಇವತ್ತು ಯಾವ ರಾಮ? ಮಂಗಳವಾರ ಅಲ್ವಾ? ಸಾರಿ, ಸೋಮವಾರ. ಇವತ್ತು ನೈಟ ನೀವು ಟ್ರೈನ್ ಹತ್ತೋದು? ನಾಳೆ ಸಾರಿ ನಾಳೆ ನೈಟ್ ಟ್ರೈನ್ ಹತ್ತುತ್ತಾರೆ. ಅಂದರೆ ಟ್ಯೂಸ್ಡೇ ನೈಟ್ ಟ್ರೈನ್ ಹತ್ತಿ ಬುಧವಾರ ಬೆಳಿಗ್ಗೆ ಹೋಗ್ತಾರೆ. ಬುಧವಾರ ಬೆಳಿಗ್ಗೆ ಹೋಗಿ, ಬುಧವಾರನೇ ಅಲ್ವಾ ಮದುವೆ ಅದಕ್ಕೆ? ಸೊ ಟ್ಯೂಸ್ಡೇ ನೈಟ್ ಟ್ರೈನ್ ಹತ್ತಿ ಬುಧವಾರ ಬೆಳಿಗ್ಗೆ ಅಲ್ಲಿ ಹೋಗ್ತಾರೆ. ಬುಧವಾರ ಬೆಳಿಗ್ಗೆ ಹೋಗಿ ಹಂಗೆ ಸೀದಾ ಫ್ರೆಶ್ ಅಪ್ ಆಗಿ ಬುಧವಾರ ಬೆಳಿಗ್ಗೆ ಮದುವೆ ಮುಗಿಸ್ಕೊಂಡು ಮತ್ತೆ ಬುಧವಾರ ಸಂಜೆನೆ ವಾಪಸ್ ಬಂದ್ಬಿಡ್ತಾರೆ. ಯಾಕೆ ಅಂತಂದ್ರೆ ಅವ್ರಿಗೂ ನಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ, ಅದಕ್ಕೆ. ಸೊ ಬುಧವಾರ ಸಂಜೆ ವಾಪಸ್ ಬಂದ್ಬಿಟ್ರೆ ಗುರುವಾರ ಬೆಂಗಳೂರಿಗೆ ಬರ್ತಾರೆ. ಗುರುವಾರ ಬೆಂಗಳೂರಿಗೆ ಬಂದರೆ ಬೆಂಗಳೂರಿಗೆ ಬಂದು ಅವ್ರ ಅಮ್ಮ ಮನೆಯಲ್ಲಿ ಒಂದು 3-4 ದಿನ ಇದ್ದು, ಸೊ ವಾಪಸ್ ನೆಕ್ಸ್ಟು ಮಂಡೇ ಬರ್ತಾರೆ ಗಾಯ್ಸ್. ನನಗೆ ಹೆಂಗೆ ಬಿಟ್ಬಿಟ್ಟಿರ್ಲಿ ಇವರೆಲ್ಲರೂ. ನನಗೆ ರೀಲ್ ಪಾರ್ಟ್ನರ್ ಇಲ್ಲ. ರೀಲ್ ಪಾರ್ಟ್ನರು ಹೋಗ್ತಾವ್ರೆ. ಏನು ಮಾಡೋಣ ನಾವು ಹೇಳಿ, ಏನು ಮಾಡೋಣ? ಸೊ ಇವಾಗ ಎಲ್ಲ ರೆಡಿಯಾಗಿ ಇವಾಗ ಸ್ಟೇಷನ್ಗೆ ಡ್ರಾಪ್ ಮಾಡೋಕೆ ಹೋಗ್ಬೇಕು ನಾನು. ಇವರು ಅಲ್ಲಿ ಸ್ಟೇಷನಿಂದ ಪಾಂಡವಪುರ ಸ್ಟೇಷನಿಂದ ಟ್ರೈನ್ ಹತ್ಕೊಂಡು ಮೆಜೆಸ್ಟಿಕ್ ಹೋಗಲ್ಲ, ಇವತ್ತು ಹೋಗಲ್ಲ. ಸೊ ಅವ್ರ ಅಮ್ಮ ಮನೆಗೆ ಹೋಗಿ ಅಲ್ಲಿ ಸ್ಟೇ ಆಗಿ ನೆಕ್ಸ್ಟ್ ಡೇ ಈವ್ನಿಂಗ್ ಇದೆ, ಸಂಜೆ ಈವ್ನಿಂಗ್ 6 o'clock ಏನೋ ಇದೆ. ಸೊ 6 o'clock ಟ್ರೈನ್ ಹತ್ತಕ್ಕೆ ಹೋಗ್ತಾರೆ. ಸೊ ಇವಾಗ ನಾನು ಇವ್ರನ್ನ ಪಾಂಡವಪುರದಲ್ಲಿ ಡ್ರಾಪ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಈ ಕಡೆಯಿಂದೇನೋ ಜನ ಇರ್ತಾರೆ, ಓಕೆ. ಆ ಕಡೆಯಿಂದ ಬರುವಾಗ ಒಬ್ಬನೇ ಬರಬೇಕು. ಏನು ಮಾಡಲಿ, ನಿಮ್ಗಳ ಜೊತೆ ಮಾತಾಡ್ಕೊಂಡು ಬರ್ತೀನಿ ಹೆಂಗೂ. ಸೊ ನೋಡಿ ಇಲ್ಲಿ ಎಲ್ಲ ಹೆಂಗೆ ರೆಡಿ ಆಗಾರೆ. ಬನ್ನಿ ಮನೆ. ನೋಡಿ ಗೈಸ್, ಅಜ್ಜಿ ಹತ್ರ ಆಶೀರ್ವಾದ ತಗೊಂತಾಳೆ. ಅಜ್ಜಿ ಹತ್ರ ಆಶೀರ್ವಾದ ತಗೊಂತಾಳೆ ನೋಡಿ ಇಲ್ಲಿ. ಅಯ್ಯೋ ಇದೇನಿದು? ಕಪ್ಪೆ ಮಾಡಂಗೆ ಮಾಡ್ತಿದ್ಯಲ್ಲ ಮನೆ ಗೈಸ್. ಇಲ್ಲಿ ನೋಡಿ, ಅಜ್ಜಿಗೆ ಪಪ್ಪಿ ಕೊಟ್ಬಿಡು ಅಜ್ಜಿಗೆ. ಪಪ್ಪಿ ಕೊಡುವ ಅಜ್ಜಿಗೆ, ಪಪ್ಪಿ ಕೊಡುವ. ಬನ್ನಿ ಬೇಗ, ಲೇಟ್ ಆಯಿತು ಗೈಸ್. ಇನ್ನು ಆಲ್ರೆಡಿ 3:15 ಗೈಸ್. ನೋಡಿ ಇಲ್ಲಿ ಟೈಮ್ ನೋಡಿ, 3:15. ಬಟ್ ನಮ್ಮ ಅದಕ್ಕೆ ಇನ್ನೂ ಇಲ್ಲೇ ಅವರೇ. ಟ್ರೈನ್ ಮಿಸ್ ಆದರೆ ಗೋವಿಂದ, ಮತ್ತೆ ವಾಪಸ್ ಕರ್ಕೊಂಬರ್ತೀನಿ, ನಾಳೆ ಹೋಗ್ತಾರೆ. ಇಲ್ಲ ಅಂತಂದ್ರೆ 6 ಗಂಟೆ ಟ್ರೈನ್ಗೆ ಹೋಗ್ಬೇಕಾಗತ್ತೆ. ನಡೀರಿ, ಬೇಗ ನಡೀರಿ. ಡೋರ್ ಲಾಕ್ ಮಾಡಿ, ಹಂಗೆ ಚಪ್ಪಲ್ ಹಾಕೊಳ್ಳಿ. ಹಂಗೆ ಮರ್ತ್ಕೊಂಡು ಹೋಗ್ಬಿಟ್ರಿ ಆಮೇಲೆ. ಇರಿ ಅವ್ರು ಚಪ್ಪಲ್ ಹಾಕಂತವ್ರೆ, ನಾನೇ ಡೋರ್ ಲಾಕ್ ಮಾಡಿಬಿಡ್ತೀನಿ. ಜೀವನೀನೇ ಜೀವವೇ ಹೋಗಿ ಬಂದರು. ಸೊ ಗಾಯ್ಸ್, ಇವ್ರನ್ನ ಇವಾಗ ಸದ್ಯಕ್ಕೆ ಪಾಂಡವಪುರದಲ್ಲಿ ಎತ್ತಾಕ್ಬಿಟ್ಟು, ನಾನು ಆ್ಯಕ್ಚುಲಿ ಊಟ ಬಂದಮೇಲೆ ಮಾಡೋಣ ಅಂತ ಅಂದ್ಕೊಂಡೆ. ಇವ್ರನ್ನ ಬಿಡೋಕ್ಕೆ ಹೋದರೆ ಹತ್ರ 4 ಗಂಟೆ ಆಗುತ್ತೆ. ಸೊ ನಾನು 4 ಗಂಟೆಗೆ ಹೋದರೆ 4 ಗಂಟೆಯಿಂದ ವಾಪಸ್ ಬಂದು ತಿನ್ನೋಷ್ಟರೊಳಗೆ 6 ಗಂಟೆ ಆಗ್ಬಿಡ್ತದೆ. 4 ಗಂಟೆಗೆ ಅವ್ರನ್ನ ಬಿಟ್ಟರೆ ವಾಪಸ್ 5-5:30 ಆಗ್ಬಿಡ್ತದೆ ನಾನು ಬರೋಷ್ಟರೊಳಗೆ. ಸೊ ನಮ್ಮ ಅದಕ್ಕೆ ಇವಾಗ ಅಪ್ಪಾಜಿಗೆ ಫೋನ್ ಮಾಡಿಬಿಟ್ಟು, ಅಪ್ಪಾಜಿ ಹೋಗಿ ಬರ್ತೀವಿ ಅಂತ ಹೇಳ್ತಾವ್ರೆ. ಸೊ ಈಗ ಹೋಗ್ಬಿಟ್ಟು ಇವ್ರನ್ನ ಪಾಂಡವಪುರದಲ್ಲಿ ಎತ್ತಾಕ್ಬಿಟ್ಟು ನಾನು ಮತ್ತೆ ವಾಪಸ್ ಆ ಕಡೆಯಿಂದ ಬರಬೇಕು. 1 ವಾರ ನಮ್ಮ ಪರ್ಣಿ ಇರಲ್ಲ ಗೈಸ್. 1 ವಾರ ಪರ್ಣಿನ ಮಿಸ್ ಮಾಡ್ಕೊಂತೀನಿ ನಾನು. 1 ವಾರ ಇರಲ್ಲ ಅವಳು. ಅಯ್ಯೋ ಅದಕ್ಕೆ ಮಿಸ್ಸಿ, ಅದಕ್ಕೆ 1 ವಾರ. 1 ವಾರ ನನ್ನ ರೀಲ್ ಪಾರ್ಟ್ನರ್ ಹೋಯ್ತವ್ರೆ. ಅಯ್ಯೋ ನನ್ನ ರೀಲ್ ಪಾರ್ಟ್ನರು. ಓ ಗೈಸ್, ನಮ್ಮ ಮಾವನ ಬಂದರು ಇಲ್ಲೇ. ನಮ್ಮ ಮಾವನ ಕುತ್ಕೊಳ್ಳಿ. ನಮ್ಮ ಮಾವನು ಬಂದರು ನೋಡಿ ಇಲ್ಲಿ. ಅವಳು ಆಲ್ರೆಡಿ ಹೋಗಿ ಕುತ್ಕೊಂಡ್ಬಿಟ್ಟವಳೆ. ಬಾಯ್ ಮಾಡು, ಬಾಯ್. ಸೊ ಗೈಸ್, ಇವಾಗ ಅವ್ರನ್ನ ಪಾಂಡವಪುರಕ್ಕೆ ಹೋಗ್ಬಿಟ್ಟು ಡ್ರಾಪ್ ಹಾಕ್ಬಿಟ್ಟು ಬರ್ತೀನಿ. ಬನ್ನಿ ಹೋಗೋಣ, ನಾವೇ ಕಾರಲ್ಲಿ ಮಾತಾಡ್ಕೊಂಡು. ಯಾಕೆ ತಲೆ ಕೆಡಿಸ್ಕೋಬೇಕು? ಪಾಂಡವಪುರಕ್ಕೆ ಹೋಗ್ಬಿಟ್ಟು
ಅವ್ರನ್ನ ಎತ್ತಾಕೊಂಡು ಊಟ ಮಾಡ್ಕೋಗಿ ಗೈಸ್ ನೋಡಿ ಇಲ್ಲಿ ನಮ್ಮಮ್ಮ ಒಂದ್ ವಾರ ಬಿಟ್ಟಿರೋ ಕೈಕಿಲ್ಲ ಅಂತ ಅಂದ್ಬಿಟ್ಟು ಅಯ್ಯೋ 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 ಬಾಯ್ ಮಾಡು ಅಜ್ಜಿಗೆ ಬಾಯ್ ಮಾಡು ಬಾಯ್ 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 ಬರ್ತೀವಿ ಕಣಮ್ಮ. ಗೈಸ್ ಅವ್ರ ಅಜ್ಜಿನ ಬಿಟ್ಬಿಟ್ಟಿರಕ್ಕಾಗ್ತಲ್ಲ. ಇಲ್ಲಿ ನೋಡಿ ಎಂತ ಸಾಂಗ್ ಬರ್ತಾ ಇದೆ ಈ ಏನೋ ಮುಸ್ಸಂಜೆ ಟೈಮಲ್ಲಿ ಒಳ್ಳೆ ಸಾಂಗ್ ಬರ್ತಾ ಇದೆ. ಚೆಲುವೆ ಓ ನನ್ನ ಒಲವೇ ಚಂದಕ್ಕಿಂತ ಚಂದ ನೀನೆ ಸುಂದರ, ಚಂದಕ್ಕಿಂತ ಚಂದ ನೀನೆ ಸುಂದರ. ಗೈಸ್ ಇಲ್ಲಿ ನೋಡಿ ಅವಳಿಗೆ ತಂದಿರೋ ಶೂ ಸೈಜ್ ದೊಡ್ಡ ಆಗ್ಬಿಟ್ಟೈತೆ. ಅವಳಿಗೆ ತಂದಿರೋ ಶೂ ಸೈಜ್ ದೊಡ್ಡ ಆಗ್ಬಿಟ್ಟೈತೆ. ಅದಕ್ಕೆ ನಮ್ಮ ಅತ್ತಿಗೆ ಶೂ ಸೈಜ್ ದೊಡ್ಡ ಆಗ್ಬಿಟ್ಟೈತೆ. ಅದಕ್ಕೆ ಮುಂದಗಡೆ ಪೇಪರ್ ತುರುಕ್ತಾವ್ರೆ. ಇವೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಇದೇ ಹ್ಯಾಕ್ ಮಾಡ್ತಿದ್ದಿದ್ದು ಗೈಸ್. ಸ್ಕೂಲಲ್ಲಿ ಏನು ಮಾಡ್ತಿದ್ರು ಅಂತಂದರೆ, ನಾನು ಆಲ್ರೆಡಿ ಹೇಳಿರಂಗೆ ಹಾಸ್ಟೆಲ್ ಓದಿದ್ದೆ. ಸೊ ಹಾಸ್ಟೆಲ್ ನಮಗೆಲ್ಲ ಫ್ರೀ ಶೂಸ್ ಕೊಡ್ತಿದ್ರು. ಮೊರಾರ್ಜಿ ಹಾಸ್ಟೆಲೆಲ್ಲ ಯೂಶಲಿ ಹೆಂಗೆ ಮಾಡ್ತಾರೆ ಅಂತಂದರೆ, ನಿಮಗೆ ಬೆಡ್ಶೀಟಿಂದ ಹಿಡಿದು ಎಲ್ಲನೂ ಕೊಡ್ತಾರೆ ಗೈಸ್. ಬ್ರಷು, ಪೇಸ್ಟು, ಸೋಪು, ಮೈಸೂರು ಸ್ಯಾಂಡ್ಲು ಪೌಡ್ರು, ಮೈಸೂರು ಸ್ಯಾಂಡ್ಲು ಸೋಪು, ಟ್ರಂಕು ಎಲ್ಲ ಫ್ರೀ ಕೊಡ್ತಾರೆ. ಸೊ ಅವಾಗ ಶೂ, ಯೂನಿಫಾರ್ಮ್ ಎಲ್ಲ ಅವರೇ ಕೊಡ್ತಿದ್ರಲ್ಲ. ಈ ಶೂ ಸೈಜ್ ಏನು ಮಾಡ್ತಿದ್ರು ಅಂತಂದರೆ, ಒಂದೊಂದು ಸೈಜ್ ಸಿಗದೆ ಇರೋದನ್ನೆಲ್ಲ ದೊಡ್ಡ ಸೈಜ್ ಕೊಟ್ಬಿಡೋರು. ದೊಡ್ಡ ಸೈಜ್ ಕೊಟ್ಟಾಗ ನಾವು ಏನು ಮಾಡ್ತಿದ್ವು ಅಂತಂದರೆ, ಮುಂದಗಡೆ ಫುಲ್ ಪೇಪರ್ ತುರುಕೊಂಡು ಅದಾದ್ಮೇಲೆ ಮಾಡ್ತಿದ್ದೋ. ಹಂಗೆ ಮಾಡ್ತಿದ್ದೋ. ಅದಾದ್ಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಸಮ್ಟೈಮ್ಸ್ ಏನಾಗ್ತಿತ್ತು ಅಂತಂದರೆ, ಈ ಸ್ಯಾಟರ್ಡೇಸು ವೈಟ್ ಶೂಸ್ ಹಾಕಕ್ಕೆ ಹೇಳ್ತಿದ್ರು. ವೈಟ್ ಶೂಸ್ ಹಾಕಕ್ಕೆ ಹೇಳಿದಾಗ ವೈಟ್ ಶೂಸ್ ಕೊಳೆ ಆಗಿದೆ. ಇದೇನು ಮಾಡ್ತಿದ್ದು ಅಂತಂದರೆ, ಚಾಕ್ ಪೀಸ್ ತೊಗೊಂಡು ಕೊಳೆ ಆಗಿರೋದ್ರ ಮೇಲೆ ಗೀಚ್ಬಿಡೋದು. ಶೂ ತೊಳೆಯೋಷ್ಟು ಪೇಷನ್ಸ್ ಇರ್ತಿರ್ಲಿಲ್ಲ ನಮಗೆ. ಫುಟ್ಟು ಸೋಂಬೇರಿಗಳಾಗ್ಬಿಟ್ಟಿದ್ದು. ಸೊ ಆ ಟೈಮಲ್ಲಿ ಹಂಗೆ ಚಾಕ್ ಪೀಸ್ ಎತ್ಕೊಂಡು ಅಲ್ಲಿ ಕೊಳೆ ಆಗಿರೋದು ಎಲ್ಲೆಲ್ಲಿ ಕೊಳೆ ಆಗಿದೆಯಲ್ಲ ಅದ್ರ ಮೇಲೆ ಹಿಂಗೆ ಗೀಚ್ಬಿಟ್ರೆ ಕೊಳೆ ಹೋಗ್ಬಿಡ್ತಿತ್ತು. ಇಲ್ಲ ಅಂತಂದರೆ ನಮ್ಮ ಹೆಸರು ಸ್ಯಾಟರ್ಡೇಸು ರಮ ಅಂತ ಕೊಡ್ತಾ ಇರೋರು. ಆಮೇಲೆ ಸ್ಯಾಟರ್ಡೇಸ್ ಇನ್ನೊಂದೇನಪ್ಪ ಅಂತಂದರೆ, ಆ ಡ್ರಿಲ್ ಮಾಡಬೇಕು ಗೈಸ್. ಆ ಡಣ್ ಅಂತ ಹೊಡೆದು ನಾವು ಹಿಂಗೆ ಕೈ ಹಿಂಗೆ ಎತ್ತಿ ಹಿಂಗೆ ಇಳಿಸಿ ಸಾಕಾಗಿ ಹೋಗ್ತಿತ್ತು. ಆಮೇಲೆ ಅದು ಅಲ್ಲದೆ ಆ ಟೈಮಲ್ಲಿ ನಮಗೆ ನೇಲ್ಸ್ ಚೆಕ್ ಮಾಡಿದ್ರು. ನೇಲ್ಸ್ ಚೆಕ್ ಮಾಡ್ತಿದ್ರು. ಹೆಂಗೆ ಕೊಡ್ತಿದ್ರು ಗೊತ್ತಾ ಗೈಸ್. ನೇಲ್ಸ್ ನಾವೇನಾರು ಫುಲ್ ಬೆಳೆಸ್ಕೊಂಡಿದ್ದಿದ್ರೆ ಏರಿ ಹೊಡ್ತಾ ಹೊಡಿತಿದ್ರು. ನಾವು ಯಪ್ಪ ಒಸಿ ಅಲ್ಲ ಗೈಸ್. ಒಸಿ ಸರಿ ಹೊಡ್ಸ್ಕೊಂಡಿಲ್ಲ ನಾನಂತೂ. ಏರಿ ಹೊಡ್ತಾ ಹೊಡ್ಸ್ಕೊಂಡ್ಬಿಟ್ಟಿದ್ದೀನಿ ಸ್ಕೂಲಲ್ಲಿ ಇದ್ದಾಗಂತೂ. ಆಮೇಲೆ ಇಲ್ಲಿ ನಮ್ಮ ಸ್ಕೂಲ್ ಹತ್ರ ಒಂದು ಮಾವಿನ ತೋಪಿತ್ತು. ಹೋಗ್ಬಿಟ್ಟು ಮಾವಿನ ಕತ್ಕೊಂಡ್ಬಂದ್ಬಿಡೋದು. ಅವ್ನು ಯಾರೋ ಬಂದ್ಬಿಟ್ಟು ಓನರ್ ಹಾಕೊಟ್ಬಿಟ್ಟಿದ್ದ ಗೈಸ್. ನನಗೆ ಇನ್ನೂ ನೆನಪೈತೆ. ನಮ್ಮ ನರ್ಸ್ ಒಬ್ರು ಇದ್ರು, ರವಿಚಂದ್ರ ಅಂತನ, ರವಿ ಸಮಥಿಂಗ್ ಏನಾಯ್ತು ಅವ್ರ ನೇಮು. ಹೊಡೆದಿದ್ರು ಸೊರ್ರ ಏರಿ ಹೊಡ್ಸ್ಕೊಂಡಿದ್ದು ಹಂಗೇನೆ ಚೆನ್ನಾಗಿ. ಸೊ ಅವೆಲ್ಲ ಸ್ಕೂಲ್ ನೆನಪು. ಇವಾಗ ನೋಡಿ ಆ ಶೂಸ್ದು ಒಂದು ಇದು ಬಂದಿದ್ದು ನನ್ನ ಸ್ಕೂಲ್ದು ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನೆನಪಿಸ್ತೈತೆ. ಸೊ ಹಂಗೆ. ಬಟ್ ಅಂತಂದ್ರೆ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಏನೇನೆಲ್ಲ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಾರೆ, ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾರೆ ಅನ್ನೋದನ್ನ ನೀವು ಇದರಲ್ಲಿ ನೋಡಿ ಕಲ್ತ್ಕೊಂಡ್ಬಿಡ್ಬೋದು. ಸೊ ಇದು ನೋಡಿ ಒಳ್ಳೆ ಟೆಕ್ನಿಕ್. ನಿಮ್ಮ ಮಕ್ಳುಗಳಿಗೆ ಅಥವಾ ನಿಮಗೆ ಏನಾದರೂ ಶೂಸ್ ದೊಡ್ಡ ಆಗ್ತಿದೆ ಅಥವಾ ಸೈಜ್ ಪ್ರಾಪರಾಗಿ ಸಿಗ್ತಾ ಇಲ್ಲ ಎಮರ್ಜೆನ್ಸಿ ಟೈಮ್ಗೆ ಅಂತಂದರೆ, ಪೇಪರ್ ಉಂಡೆ ಮಾಡ್ಕೊಂಬಿಡಿ. ಇಲ್ಲ ಅಂತಂದ್ರೆ ನಮ್ಮ ಅತ್ತಿಗೆಗೆ ಹೇಳಿ, ನಮ್ಮ ಕಮೆಂಟಲ್ಲಿ ತಿಳಿಸ್ಕೊಡಿ. ನಮ್ಮ ಅತ್ತಿಗೆಗೆ ಹೇಳ್ಬಿಟ್ಟು ಪೇಪರ್ ಉಂಡೆ ನಾನು ಕಳಿಸ್ಕೊಡ್ತೀನಿ. ಅಲ್ವಾ ಅದಕ್ಕೆ ಹೇಳ್ಬಿಡಿ, ಕಳಿಸ್ಕೊಡಿ. ಸೊ ಇವಾಗ ಗೈಸ್ ಟೈಮ್ ಎಷ್ಟಾಯ್ತು ಅದಕ್ಕೆ? 3:15 ಗೈಸ್. 3:15 ಆಯಿತು. 3:15 ಇವಾಗ ಮನೆ ಬಿಟ್ಟಿದ್ದೀವಿ. ಹಾಯ್, ನೀವು ಹಾಯ್ ಮಾಡ್ತಿದ್ದೀರಾ? ಹಾಯ್ ಮಾಡಿ. ಹಾಯ್. ಹುಷಾರು, ಗದ್ದೆ ಹೊಡ್ಕೊಬಿಟ್ಟಿ ಅಲ್ಲಿ. ಹಿಂದಕ್ಕೆ ಇರು, ಹಿಂದಕ್ಕೆ ನಿಂತ್ಕೊಬಾ. ಗದ್ದೆಗಿದ್ದ ಹೊಡ್ಕೊಬಿಟ್ಟಿ ಆಮೇಲೆ. ಹಾಯ್ ಹಾಯ್. ಊಟ ಆಯ್ತಾ ಕೇಳು ಗೈಸ್. ಊಟ ಆಯ್ತಾ ಅಂತ ಕೇಳ್ತಾಳೆ ನೋಡಿ. ಊಟ ಆಯ್ತಾ ಅಂತ ಕೇಳವ. ಇಲ್ಲಿ ಕೇಳು, ಊಟ ಆಯ್ತಾ? ಯು ಗೈಸ್ ಎಲ್ರಿಗೂ ಪ್ಲೇನ್ ಕಿಸ್ ಕೊಡ್ತಾವಳೆ. ಎಲ್ರದ್ದು ಊಟ ಆಯ್ತಾ ಅಂತ ಕೇಳ್ತಾಳೆ. ಸೊ ಯಾರ್ದು ಊಟ ಆಗೈತೆ ಅವರೆಲ್ಲ ಕಮೆಂಟ್ ಮಾಡಿ. ಯಾರ್ಯಾರಿಗೆ ಪ್ಲೇನ್ ಕಿಸ್ ಬೇಕು, ನಮಗೂ ಬೇಕು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ಅವಳನ್ನು ತೋರಿಸ್ದಾಗ ನಾನು ಕಳಿಸ್ಕೊಡ್ತೀನಿ, ಓಕೆನಾ? ಇಲ್ಲಾಂದ್ರೆ ಕೊರಿಯರ್ ಮಾಡಿಸ್ಬಿಡ್ತೀನಿ. ಸೊ ಇವಾಗ ಆಲ್ರೆಡಿ 3:15 ಆಗ್ಬಿಟ್ಟೈತೆ. 4 ಗಂಟೆ ಟ್ರೈನ್ ಕ್ಯಾಚ್ ಮಾಡಬೇಕು. ಇಲ್ಲಿಂದ ಹತ್ತತ್ರ ನಮಗೆ ಅರೌಂಡ್ 22 ಕಿಲೋಮೀಟರ್ಸ್, ಅರೌಂಡ್ 22 to 25 ಕಿಲೋಮೀಟರ್ಸ್ ಒಳಗಡೆ ಬೀಳುತ್ತೆ. ಸೊ ಇವನ್ನೆಲ್ಲ ಹೋಗಿ ಸ್ಟೇಷನ್ವರೆಗೂ ಎತ್ತಾಕ್ಬಿಟ್ಟು ಆ ಕಡೆಯಿಂದ ಒಬ್ಬನೇ ಬರಬೇಕು ಗೈಸ್. ಆ ಕಡೆಯಿಂದ ಒಬ್ಬನೇ ಬರೋದೇ ಬೇಜಾರು. ಏನು ಮಾಡೋದು? ಇಲ್ಲಾಂದ್ರೆ ನಾನು ಹಂಗೆ ಬೆಂಗಳೂರು ಏನೋ ಟ್ರೈನ್ ಹತ್ಕೊಂಡು ಹೋಗ್ಬಿಡಲ್ಲ ಇವ್ರ ಜೊತೆ. ಬಾಗಲಕೋಟೆಗೆ ನಾನೇನು ಹೋಗ್ಬಿಟ್ಟು ಮದುವೆ ಮುಗಿಸ್ಕೊಂಡು ಬಂದ್ಬಿಡಲ್ಲ. ಬೇಡ ಇವ್ರು ಆಲ್ರೆಡಿ ಬಂದಿದ್ದಿದ್ರೆ ನನಗೊಂದು ಟ್ರಿಪ್ ಥರ ಆಗಿರ್ತಿತ್ತು. ಸೊ ಇವರೆಲ್ಲ ಹೋಗ್ತಾವ್ರೆ ಗೈಸ್. ಅದೂ ಅವ್ರು ಎಲ್ಲಿ ಫ್ರೆಂಡ್ ಅದಕ್ಕೆ ನಿಮಗೆ?
ಫಸ್ಟ್ ಕಂಪ್ನಿಲಿ ವರ್ಕ್ ಮಾಡ್ತಿರಲ್ಲ ಆ ಕಂಪ್ನಿ ಕೆಲಸನ? ಕಂಪ್ನಿ ಅಲ್ಲ, ನಾನು ಹೇರ್ ಅಸ್ಟರ್ಸ್ ವರ್ಕ್ ಮಾಡ್ತಿದ್ದೆ. ಗೈಸ್ ಇವ್ರು ಫಸ್ಟು ಫ್ಲೈಟಲ್ಲಿ ಏರ್ ಅಸ್ಟರ್ಸ್ ಆಗಿ ಸ್ಟಡಿ ಮಾಡ್ತಿದ್ರಾ ಇಲ್ಲ ಕೆಲಸನೇ ಮಾಡ್ತಿದ್ರಾ? ಓಕೆ, ಏರ್ ಅಸ್ಟರ್ಸ್ ಕೆಲಸಕ್ಕೆ ಅಂತ ಸ್ಟಡಿ ಮಾಡ್ತಿದ್ರಂತೆ. ಅಲ್ಲಿ ಸಿಕ್ಕಿದವ್ರು ಅವರು. ಅವ್ರೇನು ಮಾಡಿದ್ರು ಅಂತಂದ್ರೆ ನಮ್ಮ ಅದಕ್ಕೆ ಮದುವೆಗೆ, ನಮ್ಮ ಅದಕ್ಕೆ ಎಂಗೇಜ್ಮೆಂಟಿಗೆ 2 ದಿನ 3 ದಿನ ಪಾಪ ಮುಂಚೆನೇ ಬಂದಿದ್ದಿದ್ರು. ನಮ್ಮ ಅದಕ್ಕೇನು 3 ದಿನ ಮುಂಚೆ ಹೋಗ್ಬೇಕು ಅಂತ ಅನ್ಕೊಂಡ್ರು, ಬಟ್ ಆಗ್ದೇನೆ 2 ದಿನ ಮುಂಚೆ ಹೋಯ್ತವ್ರೆ. ಮದ್ವೆ ದಿನ ಮನೆ ಬಿಡೋದ್ ಲೆಕ್ಕ ಅದಕ್ಕೆ. ಮದ್ವೆ ದಿನ ಅಲ್ಲಿಗೆ ಹೋಗೋದ್ ಲೆಕ್ಕ ಅಲ್ಲ, ಮನೆ ಬಿಡೋದ್ ಲೆಕ್ಕ. ಇವಾಗ ನೋಡಿ ಗೈಸ್, ಮನೆ ಇವಾಗ ಮದುವೆ ಇರೋದು ಆಕ್ಚುಲಿ ಬುಧವಾರ ಬೆಳಿಗ್ಗೆ, ಮನೆ ಬಿಡ್ತಾರೆ ಯಾವಾಗ? ಸೋಮವಾರ. ಸೊ ಸೋಮವಾರ, ಮಂಗಳವಾರ, ಬುಧವಾರ 3 ದಿನ ಬಿಟ್ಟಂಗಾಯ್ತಲ್ವಾ? ಸೋಮವಾರ ಬಿಟ್ಟೆ ಬಿಡಿ ಆಯ್ತು. ಇಲ್ಲ ಸೋಮವಾರ ಸೇರಿಸಿ 2 ದಿನ ಬಿಟ್ಟಂಗಾಯ್ತು. ಕರೆಕ್ಟ್. ಸೋಮವಾರ ಸೇರಿಸಿ 2 ದಿನ ಮುಂಚೆ ಹೋಗ್ತಾವ್ರೆ. ಅವ್ರೇನು ಬೇಜಾರು ಮಾಡ್ಕೊಳಲ್ಲ. ಯಾಕೆ ಅಂತಂದ್ರೆ ಹೋಗ್ಲಿ ಬಿಡಪ್ಪ, ನಾನು 3 ದಿನ ಹೋಗಿದ್ದೆ, ಅವ್ರು 2 ದಿನ ಬರ್ತಾವ್ರೆ ಅಂತ ಅವರೇ ಸಮಾಧಾನ ಮಾಡ್ಕೊಂಡ್ಬಿಡ್ತಾರೆ. ಸೊ ಇವ್ರ ಫ್ರೆಂಡ್ಸ್ ಎಲ್ಲ ಅಲ್ಲೇ ಸಿಗ್ತಾರೆ, ಫುಲ್ಲು ಮಜಾ ಮಾಡ್ಕೊಂಡು. ಬಟ್ ಅಂದ್ರು ಗೈಸ್, ನಾನು 1 ವಾರ ಬಿಟ್ಬಿಟ್ಟಿರ್ಬೇಕು ನಮ್ಮ ಪರ್ಣಿನ. ಅದು ಬೇಜಾರಾಗ್ತದೆ. ಆರಾಮು. ಸುಮ್ಮನೆ ಬನ್ನಿ. ಆರಾಮೇನಿಲ್ಲ, ಅವೆಲ್ಲ ಇರ್ಬೇಕು. ಅವಳ ಮನೇಲಿ ಫೋನ್ ಎತ್ಕೊಳ್ಳೋದು ಅದೆಲ್ಲ ತೀಟ್ಲೆ ಮಾಡ್ತಾ ಇರ್ಬೇಕು. ಅಲ್ಲ ಗೈಸ್, ನಾವ್ 2 ನಿಮಿಷ ಕಣ್ಮರೆ ಆದ್ರೆ ಸಾಕು, ಸೀದಾ ನಾನು ರೂಮ್ಗೆ ಹೋಗ್ಬಿಟ್ಟು ಲ್ಯಾಪ್ಟಾಪ್ ಓಪನ್ ಮಾಡ್ಬಿಟ್ಟು ಏನ್ ಡ್ರ್ ಅನ್ನಿಸ್ತಾ ಇರ್ತಾಳೆ. ನಂದು ಆಕ್ಚುಲಿ ಲ್ಯಾಪ್ಟಾಪ್ ಪಾಸ್ವರ್ಡ್ ಸ್ವಲ್ಪ ಈಸಿ ಇದೆಯಾ ನೋಡ್ಕೊಂಡ್ಬಿಟ್ಟವಳೆ. ಹಿಂಗೆ ಹೋಗಿದ ತಕ್ಷಣ ಹಿಂಗೆ ಎಳೆದ್ಬಿಡ್ತಾಳೆ, ಝರ್ರ್ ಅಂತ. ಇವಳು ಇವಾಗಲೇ ಹಿಂಗೆ ಗೈಸ್. ಇನ್ನು ದೊಡ್ಡವಳಾದ್ಮೇಲೆ ಹೆಂಗೆ ಕತೆ ಏನು ಅಂತ ಗೊತ್ತಿಲ್ಲ, ನೋಡ್ಬೇಕು. ಪಣಿ ಏನೈತೆ ನೀನು ಮುಂದಕ್ಕೆ? ಏನೈತ್ಯಾ? ವ್ಲಾಗರ್ ಐತಿಯಾ ಗೈಸ್? ಫೋನ್ ತೋರಿಸ್ಬಿಟ್ಟು ಹಿಂಗಂತವಳೆ. ವ್ಲಾಗರ್ ಐತಿಯಾ ನೀನು? ವ್ಲಾಗರ್ ಆಗ್ತೀಯಾ? ವ್ಲಾಗ್ ಮಾಡ್ತೀಯಾ ನೀನು ನನ್ನ ಜೊತೆ ಸೇರ್ಕೊಂಡು? ವ್ಲಾಗ್ ಮಾಡ್ತೀಯಾ ನೀನು ನನ್ನ ಜೊತೆ? ನೋಡಿ ಗೈಸ್, ಹ್ಞೂ ಅಂತವಳೆ. ವ್ಲಾಗರ್ ಆಗು, ಚೆನ್ನಾಗಿ ಕಂಟೆಂಟ್ ಕೊಡಿಸ್ತೀನಿ ನಾನೇ, ತಲೆ ಕೆಡ್ಸ್ಕೊಬೇಡ. ನನ್ನೇ ಕಂಟೆಂಟ್ ಮಾಡ್ಬಿಡಿಲ್ಲ ಅಂದ್ರೆ ಯಾಕೆ ತಲೆ ಕೆಡ್ಸ್ಕೊಂತೀಯಾ? ನನ್ಗಿನ್ನ ಬೇಕಾ ಕಂಟೆಂಟ್ ನಿನಗೆ? ಸೊ ಗೈಸ್, ನಮ್ಮ ಪಣ್ಣಿನ ಬಿಟ್ಬಿಟ್ಟು 1 ವಾರ ಇರ್ಬೇಕು ನಾನು. ಅವಳು ಮನೇಲಿ ಇದ್ದಿದ್ರೆ ಹೋಯ್ತಾ ಬತ್ತಾ ಅವಳ ಜೊತೆ ಆಟ ಆಡ್ಕೊಂಡು, ಕಿರ್ಚಾಡ್ಕೊಂಡು, ಮಾತಾಡ್ಕೊಂಡು ಏನೋ ಮಾಡ್ತಿದ್ದೆ. ನಮ್ಮ ಪಣಿ ಇಲ್ಲ, ಮನೆಗೆ ಹೋಯ್ತಾವಳೆ. ಈಗ ಮದ್ವೆಗೆ ಹೋಯ್ತಾವಳೆ. ಏನು ಬರೋದು 1 ವಾರ. ಪಣಿ ಗೈಸ್, ನಾನು ಹೇಳೋದು ನೋಡ್ಬಿಟ್ಟು ಅವಳೇ ಹೇಳ್ತಾವಳೆ ಗೈಸ್. ಇವಾಗ ಅವ್ರನ್ನ ಹೋಗ್ಬಿಟ್ಟು ಡ್ರಾಪ್ ಹಾಕ್ಬಿಟ್ಟು ಬರ್ತೀನಿ. ಹಾಯ್ ಗೈಸ್, ಇದೇನಪ್ಪ ವಿಡಿಯೋ ಮುಗೀತು, ಸೌಂಡೇ ಬರ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಂಗೇನು ಯೋಚನೆ ಮಾಡಬೇಡಿ. ನಾವು ಸ್ಟೇಷನ್ ಬಂತು ಅಂತ ಅಂದ್ಬಿಟ್ಟು ಅಂತೂ ಇಂತೂ ಸ್ಟೇಷನ್ ಬಂತು ಅಂದ್ಕೊಂಡು ಕಾರ್ ಇಳಿದೆ. ನೋಡಿದ್ರೆ ನಂದು ಮೈಕ್ ಆಫ್ ಆಗೋಗಿತ್ತು ಗೈಸ್. ವಿಡಿಯೋ ರೆಕಾರ್ಡಿಂಗ್ ಆಗ್ತಾಯಿತ್ತು, ಬಟ್ ವಾಯ್ಸ್ ಬರ್ತಾನೆ ಇರಲಿಲ್ಲ. ನಾನು ನೋಡಿಕೊಂಡೇ ಇಲ್ಲ. ಕೊನೆಗೆ ನೋಡಿಕೊಂಡೆ ಅಂದರೆ ಇವಾಗ ಎಡಿಟಿಂಗ್ ಮಾಡೋ ಟೈಮಲ್ಲಿ ನೋಡಿಕೊಂಡೆ. ಅಷ್ಟು ಇಷ್ಟಪಟ್ಟು ಮಾಡಿದ್ದು ವ್ಲಾಗಿಂಗಲ್ಲಿ ಸೌಂಡಿಂಗ್ ಹೋಗ್ಬಿಟ್ಟಿದೆಯಲ್ಲ ಅಂತ ಫುಲ್ ಫ್ರಸ್ಟ್ರೇಟ್ ಆಗಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ನಮ್ಮಮ್ಮ ಪರವಾಗಿಲ್ಲ, ಹಿಂಗೆ ವಾಯ್ಸ್ ಓವರ್ ಕೊಡು, ಏನಾಗಲ್ಲ, ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ಸೊ ಇವಾಗ ಇಳಿದುಬಿಟ್ಟು ಕಾರಲ್ಲಿ 3 ಲಗೇಜ್ ಇತ್ತು, ಎತ್ಕೊಂಡು ನೋಡಿ ಇದೊಂದು ಲಗೇಜು, ನಮ್ಮ ಅಣ್ಣ ಒಂದು ಲಗೇಜ್ ಇಟ್ಕೊಂಡಿದ್ದ, ಆಮೇಲೆ ನಮ್ಮ ಅತ್ತಿಗೆ ಒಂದು ಲಗೇಜ್ ಇಟ್ಕೊಂಡಿದ್ರು. ಆಮೇಲೆ ಅವರು ಹಂಗೆ ಪರ್ಣಿನ ಎತ್ತಾಕೊಂಡು ಹೆಗ್ಲ ಮೇಲೆ ಬಂದರು. ಆ ಬ್ಯಾಗ್ಗಳಂತೂ ಗೈಸ್ ಎಣಭಾರ ಇತ್ತು. ಒಂದೊಂದು ಬ್ಯಾಗು ಮಿನಿಮಮ್ ಅಂತಂದ್ರು ಒಂದು 10-15 kg ಬರ್ತಾಯಿತ್ತು. ನಾನು ಅದನ್ನೇ ಅವ್ರ ಹತ್ರ ಕೇಳ್ತಾ ಇದ್ದೆ, ಏನೇನು ತುಂಬ್ಕೊಂಡು ಹೋಗ್ತಾ ಇದ್ದೀರಾ? ಅದಕ್ಕೆ ಹೋಗ್ತಾ ಇರೋದು 1 ವಾರ ಟ್ರಿಪ್ ಅಷ್ಟೇ, ನೋಡಿದ್ರೆ 3 ಬ್ಯಾಗ್ 4 ಬ್ಯಾಗ್ ತುಂಬ್ಕೊಂಡು ಹೋಗ್ತಾ ಇದ್ದೀರಲ್ಲ, ಹೆಂಗೆ ಎತ್ಕೊಂಡು ಹೋಗ್ತೀರಾ ಅಲ್ಲಿವರೆಗೆ? ಹಿಂಗೆ ಅಂತ ಹೇಳ್ತಾ ಇದ್ದೆ. ಅವ್ರು ಹೇಳ್ತಾಯಿದ್ರು, ನೋಡಿ ಈ ಬ್ಯಾಗ್ ಹಿಂಗೆ ಈ ಬಟ್ಟೆ ಇದೆ ಅಂತ ಹೇಳ್ತಾಯಿದ್ರು. ನಾನು ಹಂಗೆ ಕೇಳಿಸ್ಕೊಂಡು ಬರ್ತಾಯಿದ್ದೆ. ಅವ್ರು ತಗೊಂಡೋಗಿರೋ ಬಟ್ಟೆಗಳಿಗಿನ್ನ ಜಾಸ್ತಿ ಪಾಪು ಬಟ್ಟೆನೇ ಇತ್ತಂತೆ. ಯಾಕೆ ಅಂತಂದರೆ ಅವಳೇನೋ ಚಿಕ್ಕಳಲ್ವ, ಸೊ ಅದು ಇದು ಸುಸು ಮಾಡ್ಕೊಂಡಾಗ ಚೇಂಜ್ ಮಾಡೋಕ್ಕೆ. ಹಾಗೆ ನಾವು ಮಾತಾಡ್ಕೊಂಡು ಸ್ಟೇರ್ಕೇಸ್ ಹತ್ಕೊಂಡು ಸ್ಟೇಷನ್ ಹತ್ರ ಬಂದು ನೋಡಿ, ಇದೇ ಪಾಂಡವಪುರ ಸ್ಟೇಷನ್. ಇಲ್ಲಿ ಸ್ಟೇಷನ್ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಲೆಫ್ಟ್ ಸೈಡಿಗೆ ಟಿಕೆಟ್ ಸಿಗುತ್ತೆ. ಇಲ್ಲಿ ರೈಟ್ ಸೈಡ್ ಕಾಣಿಸ್ತಿದೆ ವೀಡಿಯೋದಲ್ಲಿ, ಹಂಗೆ ಅಂದ್ಬಿಟ್ಟು ಬೈಕೋಬೇಡಿ. ಯಾಕೆ ಅಂತಂದರೆ ಕ್ಯಾಮ್ರಾದಲ್ಲಿ ಯಾವಾಗಲೂ ಮಿರರ್ ಇಮೇಜಸ್ ಬರುತ್ತೆ. ಸೊ ನೀವು ಎಂಟ್ರಾಗಿ ಲೆಫ್ಟ್ ಸೈಡಿಗೆ ಟಿಕೆಟ್ ಕೊಡ್ತಾರೆ. ಅಲ್ಲಿ ನಮ್ಮ ಅಣ್ಣ ಟಿಕೆಟ್ ಇಸ್ಕೊಂಬಂದ. ನಮ್ಮ ಅಣ್ಣ ಟಿಕೆಟ್ ಇಸ್ಕೊಂಡು ಬಂದಮೇಲೆ ನಾವು ಹಂಗೆ ನಾನು ಅದಕ್ಕೆ ನೋಡ್ಕೊಂಡು ಹೋಗ್ತಾ ಇದ್ದೆ ಪ್ಲಾಟ್ಫಾರ್ಮ್ ಹತ್ರಕ್ಕೆ. ಪ್ಲಾಟ್ಫಾರ್ಮ್ ನಂಬರ್ 1 ಬರುತ್ತೆ ಟ್ರೈನ್, ಯೂಶ್ವಲಿ ಬೆಂಗಳೂರಿಗೆ ಹೋಗೋ ಟ್ರೈನು. ಸೊ ಮುಂದೆ ಹೋಗ್ಬಿಟ್ರೆ ಗೈಸ್ ನಿಮಗೆ ಜಾಗ ಸಿಗುತ್ತೆ, ಅಂದರೆ ಸೀಟ್ ಸಿಗುತ್ತೆ ನಿಮಗೆ. ಹಿಂದೆಗಡೆನೇ ಇದ್ದರೆ ಜಾಸ್ತಿ ಜನ ಇರ್ತಾರೆ ಅಂತ ಅಂದ್ಬಿಟ್ಟು ನಾನು ಅವ್ರನ್ನ ಬನ್ನಿ ಮುಂದೆ ಹೋಗೋಣ ಅಂತ ಅಂದ್ಬಿಟ್ಟು ಮುಂದೆ ಕರ್ಕೊಂಡು ಹೋದೆ. ಬಟ್ ನನಗಂತೂ ಈ ಮೈಕ್ ಆಫ್ ಆಗಿದ್ದು ತುಂಬಾ ಬೇಜಾರಾಯಿತು ಗೈಸ್. ಯಾಕೆ ಅಂತಂದರೆ ನೋಡಿ, ಸ್ಟಾರ್ಟಿಂಗ್ ಬಿಫೋರ್ ಅಂದರೆ ನಾನೀಗ ವಾಯ್ಸ್ ಓವರ್ ಕೊಡೋಕ್ಕೂ ಮುಂಚೆ ಎಷ್ಟು ಚೆನ್ನಾಗಿ ಬಂದಿತ್ತು ವೀಡಿಯೋ. ಬಟ್ ಆಮೇಲೆ ನೋಡಿ, ಇವಾಗ ವಾಯ್ಸ್ ಓವರ್ ಕೊಟ್ಟರೆ ಅದೊಂಥರ ಚೆನ್ನಾಗಿರಲ್ಲ, ಅದು ಹೌದು ಗೊತ್ತು.
ಬಟ್ ಅಂದರೂ ಹಂಗೆ ಅದಕ್ಕೆ ಜೊತೆ ಮಾತಾಡಿಕೊಂಡು ಪ್ಲಾಟ್ಫಾರ್ಮ್ ನಂಬರ್ ಸೀಟ್ ಹತ್ರಕ್ಕೆ ಹೋದು. ಅಂದರೆ ಮುಂದೆಗಡೆ ಫುಲ್ ಸ್ಟಾರ್ಟಿಂಗ್ ಇರುತ್ತಲ್ಲ ಬೋಗಿ ಹತ್ರ, ಅಲ್ಲಿ ಹೋಗ್ಬಿಟ್ರೆ ಸೀಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದೆ. ಆಮೇಲೆ ನಮ್ಮ ಅದಕ್ಕೆ ಹಂಗೆ ಹೇಳ್ತಾಯಿದ್ರು ನಾನು ಟ್ರೈನಲ್ಲಿ ಜಾಸ್ತಿ ಓಡಾಡೇ ಇಲ್ಲ ಅಂತ. ಆಮೇಲೆ ನಾನೇ ಹೇಳ್ತಾಯಿದ್ದೆ ಅವ್ರಿಗೆ, ನೀವು ಕ್ಯಾಮ್ರಾದಲ್ಲಿ ಬರ್ತಾ ಇಲ್ಲ, ಸ್ವಲ್ಪ ಈ ಸೈಡಿಗೆ ಬನ್ನಿ ಕಾಣಿಸ್ತೀರಾ ಅಂತಂತ. ಸೊ ಅವ್ರು ಆಮೇಲೆ ಈ ಸೈಡಿಗೆ ಪಾಪ ನಗಾಡ್ಕೊಂಡು ಬಂದರು. ನೋಡಿ ಇವಾಗ ಬರ್ತಾರೆ ಒಂದೆರಡು ಸೆಕೆಂಡಲ್ಲಿ ಝುಗ್ ಅಂತ ಬಂದರು ನೋಡಿ, ಬಂದರು. ಸೊ ಆಮೇಲೆ ಅವರೂ ಹೇಳ್ತಾಯಿದ್ರು ನಾನು ಜಾಸ್ತಿ ಟ್ರೈನಲ್ಲಿ ಓಡಾಡಿಲ್ಲ, ಹೆಂಗೆ ಬರೋದು ಏನು ಅಂತ ಹೇಳ್ತಾಯಿದ್ರು. ನಾನು ಹೇಳ್ತಾಯಿದ್ದೆ ಈ ಕಡೆ ಬಂದರೆ ಈ ಪ್ಲಾಟ್ಫಾರ್ಮಲ್ಲಿ ಹಿಂಗೆ ಬರುತ್ತೆ ಅಂತ ಹೇಳ್ತಾಯಿದ್ದೆ. ಅದಾದಮೇಲೆ ಅವ್ರಿಗೆ ಹಂಗೆ ಸ್ವಲ್ಪ ಕಾಲು ಎಳಿತಾ ಇದ್ದೆ, ಮೇಕಪ್ ಕಿಟ್ ಎಲ್ಲ ಏನೇನು ಎತ್ಕೊಂಡೋಗಿದ್ದೀರ ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ದೆ. ಸೊ ಅವರು ಹೇಳ್ತಾಯಿದ್ರು ಏನೇನು ತೊಗೊಂಡೋಗಿಲ್ಲ, ಜಸ್ಟ್ ಒಂದು ಏನು ಲಿಪ್ ಲೈನರು ಅದು ಇದು ಅಂತ ಏನೇನು ಹೇಳ್ತಾಯಿದ್ರು. ಸೊ ನಾನು ಕೇಳಿಸ್ಕೊಂಡು ಹಂಗೆ ಪ್ಲಾಟ್ಫಾರ್ಮ್ ಅಂದ್ರೆ ಮುಂದಕ್ಕೆ ಹೋಗ್ತಾ ಇದ್ದೋ. ನೋಡಿ ಮೆನ್ಷನ್ ಮಾಡ್ಬಿಟ್ಟು ಹೇಳ್ತಾವ್ರೆ, ಕಾಜಲ್ಲು ಅದು ಇದು ಅಂತ ಅಂದ್ಬಿಟ್ಟು ಹೇಳ್ತಾವ್ರೆ. ಅವ್ರದ್ರ ಜೊತೆಗೆ ಪಾಪುಗೂ ಇನ್ನೇನು ತಗೊಂಡಿದ್ದೀನಿ ಅಂತ ಹೇಳ್ತಾಯಿದ್ರು. ಪಾಪುಗೆ ಸೋಪು, ಶಾಂಪೂ ಮತ್ತು ಮಾಯಿಶ್ಚರೈಸರು ಅದು ಇದು ಎಲ್ಲ ತೊಗೊಂಡಿದ್ದೀನಿ ಅಂತ ಹೇಳ್ತಾಯಿದ್ರು. ನಾನು ಅವ್ರಿಗೆ ಹಂಗೆ ಕಾಲು ಎಳಿತಾ ಇದ್ದೆ. ಬಟ್ ಅವ್ರಿಗೆ ಏನೇ ತೊಗೊಂಡಿದ್ರು ಅವಳ ನೆಪದಲ್ಲಿ ನೀವು ಎಲ್ಲ ತೊಗೊಂಡ್ಬಿಟ್ಟಿರ್ತೀರ ಬಿಡಿ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದೆ. ಆಮೇಲೆ ಹಂಗೆ ಬರ್ತಾಯಿದ್ದು. ನಾವು ಮಾತಾಡ್ಕೊಂಬರೋ ಗ್ಯಾಪಲ್ಲೇ ಪರ್ಣಿ ನಮ್ಮ ಅದಕ್ಕೆ ಹೆಗ್ಲ ಮೇಲೆ ಒಂದು ರೌಂಡ್ ನಿದ್ದೆ ಹೊಡಿತಾ ಇದ್ಲು ಟ್ರೈನ್ ಬರೋಷ್ಟರಲ್ಲಿ. ನೋಡಿ ಅಯ್ಯೋ ಜೊಲ್ಲೆಲ್ಲ ಸುರಿಸ್ಕೊಂಡು ಅವ್ರ ಅಮ್ಮನ ಮೇಲೆ ಮಲ್ಕೊಂಬಿಟ್ಟವಳೆ. ಆಮೇಲೆ ಹಂಗೆ ಪ್ಲಾಟ್ಫಾರ್ಮ್ ಹತ್ರ ಬಂದು ನನಗಂತೂ ಸಿಕ್ಕಾಪಟ್ಟೆ ಕೈ ನೋವ್ತಾಯಿತ್ತು ಬ್ಯಾಗ್ ಇಟ್ಕೊಂಡು. ಆಮೇಲೆ ಹಂಗೆ ಹಿಂದಗಡೆ ಏನೋ ಸೌಂಡ್ ಆಯಿತು ಅಂತ ಅಂದ್ಬಿಟ್ಟು ತಿರುಗಿ ನೋಡಿದೆ, ಇನ್ನೊಂದು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಟ್ರೈನ್ ಬರ್ತಾಯಿತ್ತು. ಅಷ್ಟರಲ್ಲಿ ಅದಾದ್ಮೇಲೆ ಪ್ಲಾಟ್ಫಾರ್ಮ್ ಹತ್ರ ಬಂದ್ಬಿಟ್ಟು ಫಸ್ಟು ಬ್ಯಾಗ್ ಇಟ್ಬಿಟ್ಟು ಯಪ್ಪ ಅಂತ ಅಂದ್ಕೊಂಡು ರಿಲೀಫ್ ಮಾಡಿಕೊಂಡೆ. ಕೈ ಸಿಕ್ಕಾಪಟ್ಟೆ ನೋವ್ತಾಯಿತ್ತು. ಅದು ಹೇಳಿದ್ನಲ್ಲ ಆಗಲೇ 15 kg ತುಂಬ್ಕೊಂಡು ಬಂದ್ಬಿಟ್ಟವ್ರೆ. ಆಮೇಲೆ ಟ್ರೈನ್ ಬರ್ತಾಯಿತ್ತು. ಸೊ ನಾನು ಅವಾಗ ಒಂದು ಸ್ಟೋರಿ ಹೇಳ್ತಾಯಿದ್ದೆ ನಮ್ಮ ಅತ್ತಿಗೆಗೆ. ಹಿಂಗೆ ಒಂದು ಸಲ ಸೂಪರ್ ಫಾಸ್ಟ್ ಟ್ರೈನ್ ಬಂದುಬಿಟ್ಟು ಇಲ್ಲಿ ಪ್ಲಾಟ್ಫಾರ್ಮ್ ಹತ್ರ ನಿಲ್ಲಿಸಿತ್ತು. ಅವಾಗ ನಾವು ಅದಕ್ಕೆ ಹತ್ಕೊಂಡು ಹೋಗ್ಬಿಟ್ಟಿದ್ದು. ಬಟ್ ನೀವು ಯಾವ ಟ್ರೈನ್ ಆದರೂ ಹತ್ಬೋದು, ಟಿಕೆಟ್ ಇರಬೇಕಷ್ಟೇ. ಬಟ್ AC ಕೋಚ್ ಅಲ್ಲಿಗೆಲ್ಲ ಹೋಗಂಗಿಲ್ಲ. ನೋಡಿ ಇಲ್ಲಿ ಬರ್ತಿದೆಯಲ್ಲ ಇದೇ ಸೂಪರ್ ಫಾಸ್ಟ್ ಟ್ರೈನು. ಅದು ಆ್ಯಕ್ಚುಲಿ ಮಧ್ಯ ರೈಲಲ್ಲಿ ಹೋಗುತ್ತೆ. ಅದು ಮಧ್ಯ ಟ್ರ್ಯಾಕ್ ಏನಿದೆಯಲ್ಲ ಆ ಟ್ರ್ಯಾಕಲ್ಲಿ ಹೋಗುತ್ತೆ. ಆ ಟ್ರ್ಯಾಕಲ್ಲಿ ಹೋಗೋದು ಮುಂದೆ ಯಾವ್ದಾದ್ರು ಸ್ಟೇಷನಲ್ಲಿ ಯಾವ್ದಾದ್ರು ಸಿಗ್ನಲ್ ಕೊಟ್ಟಿಲ್ಲ ಅಂತಂದರೆ ಇವ್ರು ಯೂಶ್ವಲಿ ಹಿಂದಗಡೆ ಅಂದರೆ ಪ್ರೀವಿಯಸ್ ಸ್ಟೇಷನಲ್ಲಿ ಸ್ಟಾಪ್ ಮಾಡಿಕೊಂಡು ಇಲ್ಲ ಮಧ್ಯದಲ್ಲಿ ಎಲ್ಲರೂ ಸ್ಟಾಪ್ ಮಾಡಿರ್ತಾರೆ. ಎಲ್ಲ ಟ್ರೈನ್ ಸಿಸ್ಟಮ್ ಹಂಗೆ ವರ್ಕ್ ಆಗೋದು. ಸೊ ಅವ್ರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದ ಮೇಲೆ ಅವ್ರು ಮುಂದೆ ಹೋಗೋಕ್ಕಾಗೋದು. ಸೊ ಇವ್ರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿರಲಿಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಅವ್ರು ಬಂದುಬಿಟ್ಟು ಇಲ್ಲಿ ನಿಲ್ಲಿಸಿದ್ರು. ನಾನು ಅದನ್ನೇ ಹೇಳ್ತಾ ಇದ್ದೆ ನಮ್ಮ ಅತ್ತಿಗೆಗೆ. ಒಂದು ಸಲ ಹಿಂಗೆ ಆಗಿತ್ತು, ನಾನು ಬೆಂಗಳೂರಿಗೆ ಹೋಗುವಾಗ ಆ್ಯಂಡ್ ಲೇಟ್ ಆಗಿಬಿಟ್ಟಿತ್ತು ಕೂಡ. ಅದಕ್ಕೆ ನಾನು ಈ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಟ್ರೈನ್ ಹತ್ಕೊಂಡು ಹೋಗಿದ್ದೆ. ಬಟ್ ಟಿಕೆಟ್ ಇತ್ತು ನನ್ನ ಹತ್ರ, ಜನರಲ್ ಟಿಕೆಟ್ ಇತ್ತು ಅಂತ ಹೇಳ್ತಾ ಇದ್ದೆ. ನೀವು ಹಂಗೆ ಹೋಗ್ಬಿಡಿ 2 ಅವರ್ ಉಳಿಯುತ್ತೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದೆ. ಬೇಡ ಹಂಗೆಲ್ಲ ಮಾಡೋದು ಬೇಡ, ಸುಮ್ಮನೆ TC ಬಂದು ಸಿಕ್ಕಾಕೊಂಡ್ರೆ ಪೆನಾಲ್ಟಿ ಕಟ್ಟಬೇಕಾಗತ್ತೆ ಅಂತ ಅವರು ಹೇಳ್ತಾಯಿದ್ರು. ಸೊ ಈ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸಲ್ಲಿ ಒಂದ್ಸಲಿ ಹೋಗಿದ್ದು ಈ ಥರ ನೆನಪು. ಸದ್ಯ ಗೈಸ್ ಇಲ್ಲಿಗೆ ರೆಕಾರ್ಡಿಂಗ್ ಕಂಪ್ಲೀಟ್ ಮಾಡಿ, ಅಂದರೆ ಪಾಸ್ ಮಾಡಿ ಮಾಡಿದ್ನಲ್ಲ, ಅಂದರೆ ಒಂದೊಂದು ಬ್ರೇಕ್ ತಗೊಂಡು ಮಾಡಿದ್ನಲ್ಲ. ಸೊ ಹಂಗಾಗಿ ಸ್ವಲ್ಪ ನೆಕ್ಸ್ಟ್ ವೀಡಿಯೋದಲ್ಲಿ ವಾಯ್ಸ್ ಬರುತ್ತೆ. ಸೊ ನಾನು ಅದಕ್ಕೇನು ವಾಯ್ಸ್ ಓವರ್ ಮಾಡಿಲ್ಲ. ನೆಕ್ಸ್ಟ್ ವೀಡಿಯೋ ಅಂತಂದರೆ ನೆಕ್ಸ್ಟ್ ಪೋರ್ಷನ್ ಆಫ್ ದ ವೀಡಿಯೋ. ಸೊ ಅದು ಬಂದಿದೆ ನೋಡಿ, ಚೆನ್ನಾಗಿದೆ ಗೈಸ್. ಟ್ರೈನ್ ಬಂತು ಇವ್ರದ್ದು. ಅಂತೂ ಇಂತೂ ಟ್ರೈನ್ ಬಂತು. ಏನು ಹೇಳಿ, ಅಂತೂ ಇಂತೂ ಟ್ರೈನ್ ಬಂತು. ಸೊ ಟ್ರೈನ್ ಬರ್ತಾಯಿದೆ. ಇವಾಗ ಇವ್ರನ್ನ ಹತ್ತಿಸ್ಬಿಟ್ಟು ಸೆಂಡ್ ಆಫ್ ಮಾಡಬೇಕು. ಓ ಇವಳು ಅಷ್ಟೊಳಗಾಲ ಎದ್ಬಿಟ್ಟಾಳೆ ಗೈಸ್. ಬನ್ನಿ ಬಾಯ್ ಮಗಳೇ, ಪಪ್ಪಿ ಕೊಡು ಪಾಪಂಗೆ, ಪಪ್ಪಿ ಕೊಡು. ಒಂದು ವಾರ ಮಿಸ್ ಮಾಡ್ಕೊತೀನಿ ಇವಳನ್ನ. ಗೈಸ್ ಟ್ರೈನ್ ಬಂತು. ಲಗೇಜ್ ಎಲ್ಲ ಕೊಟ್ಬಿಟ್ಟು ಇವ್ರನ್ನ ಹತ್ತಿಸ್ಬಿಟ್ಟು ಮುಂದೆ ಬನ್ನಿ. ಈ ಕಡೆ ಬರುತ್ತೆ ಕಣ, ಬನ್ನಿ. ಅಲ್ಲಿ AC ಟೈರು, ಜಾಗ ಸಿಗಲ್ಲ ಅದಕ್ಕೆ. ಅಲ್ಲಿ AC ಟೈರ್ ಬರ್ತದೆ, ಅಲ್ಲಿಗೆ AC ಟೈರ್ ಬರ್ತದೆ. ಅಲ್ಲಿ ಮುಂದೆ ಹೋಗಿದ್ದಿದ್ರೆ ಜಾಗ ಸಿಗತ್ತೆ ನಿಮಗೆ. ನೋಡಿ ಇವಾಗ ಅಲ್ಲಿವರೆಗೂ ಓಡಬೇಕು, ಅಲ್ಲಿ ಜಾಗ ಇಲ್ಲ ಅಂತ ಹೇಳ್ತಾವನಿ. ಇದು AC ಟೈರ್ ಹತ್ತಂಗಿಲ್ಲ ಇಲ್ಲಿ. ಬನ್ನಿ ಬೇಗ ಬನ್ನಿ ಬೇಗ. ಟ್ರೈನ್ ಒಂದೇ ನಿಮಿಷ ನಿಲ್ಸೋದು ಇಲ್ಲಿ. ಇಲ್ಲೇ ಬನ್ನಿ ಆರಾಮಾಗಿ ಬನ್ನಿ. ನಿಧಾನ ಹತ್ತಿ ನಡ್ರಿ. ಟ್ರೈನ್ ಬಂತು. ಇಲ್ಲೇ ಕುತ್ಕೊಬೋದಿತ್ತು. ಇಲ್ಲಿ ಕುತ್ಕೊಳ್ಳಿ, ಇಲ್ಲಿ ಬನ್ನಿ, ಇಲ್ಲ ಐತಲ್ಲ. ಬರ್ತೀರಾ? ಬಾಯ್ ಮಗಳೇ. ಬಾಯ್ ಮೇಡಮ್. ಬಾಯ್ ಹುಷಾರಾಗಿ ಹೋಗ್ರಿ. ಹಾಂ
ಗೈಸ್ ಅಂತೂ ಇಂತೂ ಟ್ರೈನ್ ಹೆಚ್ಚಾಯಿತು. ನಾನು ಹೇಳಿದೆ ನಮ್ಮ ಅಣ್ಣಂಗೆ ಮುಂದಗಡೆ ಇರೋದು ಅಂತ, ಆ ಕಡೆ ಹೋಗೋಣ ಅಂತ ಅಂದ್ಕೊಂಡು ಡಿಲೇ ಮಾಡಿದ್ದಿದ್ರೆ ಇವಾಗ ಗೋವಿಂದ ಟ್ರೈನ್. ಸೊ ಈಗ ಟ್ರೈನ್ ಹತ್ತಿಸ್ದೆ, ಈಗ ನಾನು ವಾಪಸ್ ಮನೆಗೆ ಹೋಗಬೇಕು. ಇಷ್ಟು ದೂರ ಒಬ್ಬನೇ ಹೋಗಬೇಕು, ಅದು ಬೇಜಾರು. ಯಾರಾದ್ರೂ ಕಂಪ್ನಿಗಿದ್ರೆ ಏನು ಬೇಜಾರಾಗಲ್ಲ, ಒಬ್ಬರೇ ಹೋಗ್ಬೇಕಲ್ಲ, ಒಬ್ಬರೇ ಹೋಗೋದು ಸ್ವಲ್ಪ ಕಷ್ಟನೇ. ಓಕೆ, ಸೊ ಟ್ರೈನ್ ಹೋಗ್ತಿದೆ ಗೈಸ್ ನೋಡಿ. ಝಿಂಗ್ ಅಂತ ಹೋಗ್ತಾ ಇದೆ. ಆಮೇಲೆ ಟ್ರೈನಲ್ಲಿ ಟ್ರಾವೆಲ್ ಮಾಡುವಾಗ ವಿಂಡೋ ಪಕ್ಕದಲ್ಲಿ ಕುತ್ಕೊಂಡು ಮೊಬೈಲ್ ಯೂಸ್ ಮಾಡೋದು, ಡೋರ್ ಪಕ್ಕದಲ್ಲಿ ಕುತ್ಕೊಂಡು ಮೊಬೈಲ್ ಯೂಸ್ ಮಾಡೋದು ಹಂಗೆಲ್ಲ ಮಾಡಬೇಡಿ. ಯಾಕೆ ಅಂತಂದರೆ ನಾವು ಪೂರಿಗೆ ಹೋಗಿದ್ದಾಗ ಒಂದು ಲೈವ್ ಇನ್ಸಿಡೆಂಟ್ ಆಯಿತು. ಪೂರಿ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೀನಿ, ಅದು ಮಾಡ್ತೀನಿ. ಆ್ಯಂಡ್ ಇವಾಗ ಮೊಬೈಲ್ ವಿಷಯ ಬಂದಿದ್ದಕ್ಕೆ ಏನಪ್ಪ ಅಂತಂದರೆ ಅವ್ನು ಡೋರ್ ಪಕ್ಕದಲ್ಲಿ ಕುತ್ಕೊಂಡು ಮೊಬೈಲ್ ಯೂಸ್ ಮಾಡ್ತಿದ್ದ. ಸೊ ಮೊಬೈಲ್ ಯೂಸ್ ಮಾಡ್ತಿದ್ದ, ಏನಾಯಿತು ಅಂತಂದರೆ ಅದೇ ಮಾಮೂಲಿ ರೀಲ್ಸೆಲ್ಲ ನೋಡ್ತಿರಲ್ಲ, ಹಿಂಗೆ ಗಿಡಗಳ ಮರೆಯಲ್ಲಿ ಹಿಂಗೆ ಕೈ ಹಿಂಗೆ ಹೊಡೆದು ಮೊಬೈಲ್ ಕಿತ್ಕೊಂಡು ಹೋಗಿರೋದು. ಸೊ ಸೇಮ್ ಎಕ್ಸಾಕ್ಟ್ ಸಿಚುವೇಶನ್ ಆಗಿತ್ತು. ಬಟ್ ಅವ್ನು ಟ್ರೈನಲ್ಲಿ ಇದ್ದವ್ನು ಏನು ಮಾಡಿದ್ದ ಅಂತಂದರೆ ನೆಗೆದೇ ಬಿಟ್ಟಿದ್ದ ಮೊಬೈಲ್ಗೋಸ್ಕರ. ಸೊ ಒಂದು ಮೊಬೈಲ್ಗೋಸ್ಕರ ಹಂಗೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಬಿಕಾಸ್ ಸುಮ್ಮನೆ ಆಮೇಲೆ ಒಂದು ಮೊಬೈಲ್ ಹೋದರೆ ಮತ್ತೆ ತೊಗೋಬೋದು, ಜೀವ ಹೋದರೆ ಕಷ್ಟ. ಸೊ ಅದು ಪೂರಿದ್ದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಾನು ನಿಮಗೆ, ಅಲ್ಲಿ ಎಲ್ಲ ಡೀಟೇಲಾಗಿ ಹೇಳ್ತೀನಿ ಹೆಂಗಿತ್ತು ಏನು, ದೇವ್ರದ್ದು ಮಹಿಮೆ ಏನೆಲ್ಲ ಹೇಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡಿರೋ ವ್ಲಾಗ್ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿಸಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯಾ, ಲವ್ ಯು ಆಲ್, ಬಾಯ್.